ಸಾಮಾಜಿಕ ಜಾಲತಾಣಗಳು ಓಪನ್ ಆಗಿ ಟಚ್ ಮಾಡಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೇನೆ. ಇದು ಫೇಲ್ಯೂರ್ ಆಫ್ ದಿಸ್ ಗೌರ್ಮೆಂಟ್. ಅವ್ರು ಯಾರು ಥ್ರೆಟ್ ಮಾಡ್ತಾರೆ ನೋಡಿ, ಪೊಲೀಸ್ನವರು ಒಂದು ತಿಂಗಳಿಂದ ಈಗ ಯಾರು ಮರ್ಡರ್ ಆಗಿದೆಯಲ್ಲ ಅವ್ರ ಮನೆಗೆ ಹೋಗಿ ಹೋಗಿ ಹೇಳಿ ಬರ್ತಾವ್ರೆ. ಅವರು ಎಲ್ಲಾದರೂ ಕಾರ್ ತಗೊಂಡು ಹೊರಗಡೆ ಹೊರಟ್ರೆ ನೋಡಿ, ಯಾವುದೇ ವೆಪನ್ ಇಟ್ಕೋಬಾರ್ದು, ನಿನಗೆ ಥ್ರೆಟ್ ಇದೆ ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ. ಏನು ಇಟ್ಕೋಬೇಡ, ನಿನಗೆ ಥ್ರೆಟ್ಟು ಇದೆ, ನಾವು ನಿನಗೆ ರಕ್ಷಣೆನೂ ಕೊಡಲ್ಲ. ಇದು ಪೊಲೀಸನ ಪದ್ಧತಿನ? ಪೊಲೀಸ್ ರಕ್ಷಣೆ ಕೊಡಬೇಕಾಗಿತ್ತಲ್ಲ ಆತನಿಗೆ, ಆತನ ಉಳಿಸ್ಬೇಕಂತಿದ್ದಿದ್ರೆ. ಅಂದ್ರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ರ ಅವ್ರಿಗೆ, ಹಂತಕರಿಗೆ? ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರಲಿಕ್ಕೆ ಶುರುವಾಗಿದೆ. ಯಾರ್ಯಾರ ಮೇಲೆ ನೀವು FIR ಹಾಕಿದ್ದೀರೋ, FIR ಹಾಕ್ಲಿಕ್ಕೆ ತಕ್ಷಣ ಹಾಕಲಿಲ್ಲ, ಅದಾದ ಮೇಲೆ ಇಬ್ಬರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ ಅಂತ ಹೇಳ್ತಿದ್ದಾರಲ್ಲ, ಏನ್ ಮಾಡ್ತಾ ಇದ್ದೀರಿ ನೀವು? ಹಿಡೀಲಿಕ್ಕೆ ಆಯ್ತಾ ಅವ್ರನ್ನ? ಇದು ರಕ್ತಪಾತ ಆಗಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ನಾವು ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ. ನಿನ್ನೆಲ್ಲ ಏನ್ ನಡೆದಿದೆ ನೀವು ಹೋಗಿ, ಈಗ ಯಾರು ತೀರ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋದ್ರ ನಿನ್ನೆ ನೀವು ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀರಿ ಗೊತ್ತಿಲ್ವಾ? ಇದರಿಂದ ನಿಮ್ಮ ಪ್ರೇರೇಪಣೆಗಳು ಇದರಲ್ಲಿದೆ. ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಹೊರಬೇಕು. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಈಸ್ ಬಿಗ್ ಝೀರೋ. ನೀವೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಆಗಿದೆ. ನಿಮ್ಮ ಕೈ ಮೀರಿ ಹೋಗಿದೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಲಾವ್ 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 ಅಂತ ಎಲ್ಲರ ಹತ್ರ ವಸೂಲಿಗೆ ಹಿಡಿದ್ಬಿಟ್ರೆ ನೀವು ಯಾರು ನಿಮ್ಮ ಮಾತು ಕೇಳ್ತಾರೆ? KPSCಯಲ್ಲಿ ಲಾವ್. ನಿನ್ನೆ ನನಗೊಂದು ವರದಿ ಬಂತು, KPSCಯಲ್ಲಿ ಇವ್ರಿಗೇನು ಸಂಬಂಧ? ಇವರೊಬ್ಬರನ್ನ ತಗೊಂಡಿದ್ದಾರೆ. ಅವರು ಸೆಕ್ರೆಟರಿ ಆಗಿದ್ದವರು, ರಿಟೈರ್ಡ್ ಆಯ್ತು, ಮುಸ್ಲಿಂ ಅವ್ರ ಹೆಸರೇನೋ ಅತೀಕ್ ಅನ್ನೋರು. KPSCಗೂ ಮೀಟಿಂಗ್ಗೆ ಏನು ಸಂಬಂಧ? ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿ ಎಲ್ರಿಗೂ 8 ಗಂಟೆ ರಾತ್ರಿಯಲ್ಲಿ 12 ಗಂಟೆ ಒಳಗೆ ಬಂದು ನೀವೆಲ್ಲಾನು ಅಡ್ಮಿಷನ್ ಟಿಕೆಟ್ ತಗೊಳ್ಳಿ ಅಂತೇಳಿ ಅವ್ರು ಮಾಡ್ತಾರಂತೆ. ಅಲ್ಲಿ ಸದಸ್ಯರುಗಳು ಹೇಳ್ತಾರಂತೆ ಎಲ್ಲಕ್ಕೂ ಅವರೇ ಮೂಗು ತೋರಿಸ್ತಾರೆ, ನಮ್ಮನ್ನು ಏನು ಮಾಡಕ್ ಬಿಡ. ಮುಖ್ಯಮಂತ್ರಿಗಳೇ ನಿಮ್ಗೆ ಅವ್ರ ಮೇಲೆ ಬಹಳ ಆಸೆ ಇದ್ರೆ ಅವ್ರನ್ನ ನೀವು ಚೆನ್ನಾಗಿ ಬಹಳ ಆತ್ಮೀಯರಾಗಿ ನೀವು ಬಳಕೆ ಮಾಡ್ಬೇಕಂತ ಹೋಗ್ಲಿ ಬಿಡಿ. ನೀವು ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಕೊಟ್ಬಿಡಿ, ಅತಿಕ್ ಅವರಿಗೆ. ಇದ್ಯಾಕೆ ಎಲ್ಲದರಲ್ಲೂ ಮೂಗು ತೋರಿಸಿ ನೀವ್ಯಾಕೆ ಕೆಟ್ಟ ಹೆಸರು ತಗೋತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಅವ್ರಿಗೆ ಕೊಟ್ಬಿಡಿ, ನಡೆಸಲಿ ಅವರು ಒಂದ್ಸಾರಿ. ನಿಮ್ಮ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಅವ್ರಿಗೆ. ಮುಸ್ಲಿಮ್ಸ್ಗೂ ದೇಶದಲ್ಲಿ, ಈ ರಾಜ್ಯದಲ್ಲಿ ಅನ್ಯಾಯವೇ ಮಾಡ್ತಾ ಇರೋದು ನೀವು, ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನೀವು ಒಂದು ಸಾರಿ ಜೀವನದಲ್ಲಿ ಒಬ್ಬರನ್ನ KPCC ಅಧ್ಯಕ್ಷ ಮಾಡಿಲ್ಲ, ಒಂದು ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ, ಬರೀ ಅವ್ರನ್ನೂ ದುಡಿಸ್ಕೊಳ್ತಾ ಇದ್ದೀರಿ. ಕೊಟ್ಬಿಡಿ ಒಂದ್ಸಾರಿ, ಮುಖ್ಯಮಂತ್ರಿ ಕೊಟ್ಬಿಡಿ ಅತೀಕ್ ಅವರಿಗೆ. ಎಲ್ಲದರಲ್ಲೂ ಮೂಗು ತೂರಿಸೋದಾದ್ರೂ ನಿಂತೋಗುತ್ತೆ, ಅವ್ರಿಗೂ ಒಂಥರ ಒಳ್ಳೇದಾಗೋಗ್ಲಿ. ನೋಡಿ, ಇಮ್ಮಿಡಿಯೇಟ್ಲಿ ಅವ್ರು ಯಾರೇ ಇದ್ರು ಅವರ ಮನೆಗೆ ನುಗ್ಗಿ ಅವರನ್ನ ತಂದು ನ್ಯಾಯದ ಇದಕ್ಕೆ ಒಪ್ಪಿಸ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇವು ಹೀಗೆ ಮುಂದುವರೆದ್ರೆ ನೀವು ರಕ್ತಪಾತಕ್ಕೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಿ ಅಷ್ಟೇ. ಈ ದೇಶದಲ್ಲಿ ಒದೆ ತಿನ್ಕೊಂಡೇ ಬದುಕಕ್ಕಾಗೋದಿಲ್ಲ, ಒಂದ್ಸಾರಿ ಹಿಂದಕ್ಕೆ ತಿರ್ಕೊಳ್ಬೇಕಾಗತ್ತೆ. ಈಗ ಪಾಕಿಸ್ತಾನ 28 ಜನರನ್ನ ಇದನ್ನು ತಗೊಂಡಿದ್ರ, ಪ್ರಾಣ ತಗೊಂಡಿದ್ರಿಂದ ಈಗ ದೇಶ ಎದ್ದು ನಿಂತಿದೆ ಅವ್ರಿಗೆ ಉತ್ತರ ಕೊಡಬೇಕು ಅಂತೇಳಿ. 6 ವರ್ಷ ನಿಮಗೆ ಹಾಕಿಲ್ಲ, ಯುದ್ಧ ಬೇಡ ಅಂತ ಬೇರೆ ಒಂದು ಕಡೆ ಹೇಳ್ತೀರಿ. ಈಗ
ಒಬ್ಬೊಬ್ಬರಾಗೆ ಹೇಳಕ್ ಶುರು ಮಾಡಿದ್ದಾರೆ. ನಾವು ರೆಡಿ ಇದ್ದೀವಿ, ನಾವು ರೆಡಿ ಇದ್ದೀವಿ ಅಂತ. ಮೊದಲೇನಂತ ಹೇಳಿದ್ದು ನೀವು, ಯುದ್ಧ ಬೇಡ. ಆದ್ರೆ ಇಲ್ಲಿ ಯಾರನ್ನ ಒಬ್ಬನ್ ತೀರ್ಕೊಂಡಾಗ ನಿಮ್ಗೆ ಇಷ್ಟು ರೋಷ ಬರುತ್ತೆ. 28 ಜನ ತೀರ್ಕೊಂಡಾಗ ಅವ್ರನ್ನ ನಾವೇನಾದ್ರೂ ಯುದ್ಧ ಮಾಡಿದ್ರೆ ಅವ್ರೇನೋ ಬದುಕಿ ಬರ್ತಾರ ವಾಪಸ್ಸು? ನಾಚಿಕೆ ಆಗಲ್ವಾ ನಿಮ್ಗೆಲ್ಲನೂ? ಇಂಥವರೆಲ್ಲ ಅಧಿಕಾರದಲ್ಲಿ ಇರಬೇಕಾ? ಕಠಿಣ ಕ್ರಮಗಳನ್ನು ಜರುಗಿಸಬೇಕು. ಮಾಹಿತಿ ತರಿಸ್ಕೊಳ್ತೀವಿ, ಕೇಳಿ ನೋಡ್ತೀವಿ, ಓದ್ ನೋಡ್ತೀವಿ, ಮಾತಾಡಿ ನೋಡ್ತೀವಿ, ಇವೆಲ್ಲ ಬಿಡಬೇಕು. ತಗೊಂಡು ಶೂಟ್ ಅಟ್ ಸೈಟ್ ಮಾಡ್ರಿ. ಮಾಡಲಿಲ್ಲ ಅಂತಂತಂದ್ರೆ ಅಧಿಕಾರ ಬಿಟ್ಟು ತೊಲಗ್ರಿ. ಇಷ್ಟೇ ಹೇಳಲಿಕ್ಕಾಗುತ್ತೆ. ಸ್ಪೀಕರ್ ಖಾದರ್ ಅವರು ಸರ್ ನಿನ್ನೆ ಫಾಜಿಲ್ ಕುಟುಂಬದವರ ಪಾತ್ರ ಇದರಲ್ಲಿಲ್ಲ ಸುಹಾಸಿನಿ ಕೊಲೆ ಪ್ರಕರಣ ಅಂತ ಹೇಳಿದ್ರು. ನಿನ್ನೆ SP ಅವರು ಸುದ್ದಿಗೋಷ್ಠಿ ಮಾಡಿ ಅವರ ತಮ್ಮ ಆದಿಲ್ ಸುಪಾರಿ ಕೊಟ್ಟ 5 ಲಕ್ಷಕ್ಕೆ ಅಂತ ಮಾಹಿತಿ ಕೂಡ ಹೇಳಿದರು. ಸ್ಪೀಕರ್ ಖಾದರ್ ಸುಳ್ಳು ಹೇಳಿದ್ದಾರೆ. ಖಾದರ್ ಅವರಿಗೆ ಕಮಿಷನರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೇನೆ ನಾನು. ಯಾಕೆ ಅಂತಂದ್ರೆ ಇವ್ರಿಗೇನು ಸಂಬಂಧ ಇದೆ ಅದು? ಈಗ ವರದಿಗಳೇ ಬರ್ತಿದೆ, ಈ ಸರ್ಕಾರ ಅವರಿಗೆ ಕೊಟ್ಟ ಪರಿಹಾರದಲ್ಲೇ 5 ಲಕ್ಷ ಆವತ್ತೇ ತಗೊಂಡು ಕೊಟ್ಟಿದೆ ಅಡ್ವಾನ್ಸ್ ಸುಪಾರಿಗೆ ಅನ್ನೋ ಮಾತನ್ನ ವರದಿಗಳೇ ಬಂದ ಮೇಲೆ ಇವರೀಗ ಅವರನ್ನ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈಗ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿ ಬೆತ್ತಲಾಗಿದ್ದಾರೆ ಈಗ ಖಾದರ್ ಅವರು. ನನಗನ್ನಿಸ್ತಕ್ಕಂಥದ್ದು ಇದರಲ್ಲಿ ಅವರು ಕೈ ಹಾಕಬಾರ್ದಾಗಿತ್ತು, ಮೂಗು ತೋರಿಸಬಾರ್ದಾಗಿತ್ತು. ಅವರು ಅನವಶ್ಯ ಮೂಗು ತೋರಿಸಿ ಈಗ ಜನರ ಕೋಪಕ್ಕೆ ಬಲಿಯಾಗ್ತಾರೆ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಅಂಥ ಸ್ಥಾನದಲ್ಲಿ ಇದ್ದವರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಬಹಳ ತಪ್ಪು. ಈಗ ಅವರಿಗೆ ನಿಜವಾದ ಕಪಾಳ ಮೋಕ್ಷ ಆಗಿದೆ. ವರದಿಗಳು ಬಂದ ನಂತರ ಈಗ ಅವರು ತಪ್ಪಿತ ಸ್ಥಾನದಲ್ಲಿದ್ದಾರೆ. ಹಾಗಿದ್ದ ಮೇಲೆ ನಿಜ ಏನು ಅನ್ನೋದು ಅವ್ರಿಗೂ ಗೊತ್ತಿದೆ ಅಂತ ಆಯ್ತು. ಈಗ ಅದನ್ನು ಮುಚ್ಚಾಕ್ಲಿಕ್ಕೆ ಹೋಗಿದ್ರು. ಸತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದರಿಂದ ಸರ್ಕಾರ ತಕ್ಷಣ ಅವರು ರಾಜೀನಾಮೆ ಪಡ್ಕೊಳ್ಬೇಕು, ಅವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ.